ಹಲೋ ಡಿಯರ್, ವೆಲ್ಕಮ್ ಟು ವಿಜಯ್ಸ್ ಇಂಗ್ಲಿಷ್. ಕನ್ನಡದ ಮೂಲಕ ಇಂಗ್ಲಿಷನ್ನು ತುಂಬ ಚೆನ್ನಾಗಿ ಕಲೀಲಿಕ್ಕೆ ಇರ್ತಕ್ಕಂಥ ಚಾನಲ್ ಇದು. ಈಗ ನಾವು ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅನ್ನೋದನ್ನು ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಸನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ವಿಶೇಷತೆ ಏನೆಂದರೆ ಪ್ರತಿಯೊಂದು ವಾಕ್ಯವನ್ನು ಕನ್ನಡದಲ್ಲಿ ಹೇಳಿರ್ತೀನಿ. ಅದರಿಂದಾಗಿ ನಿಮಗೆ ತುಂಬ ಚೆನ್ನಾಗಿ ಇಂಗ್ಲಿಷ್ ಅರ್ಥ ಆಗುತ್ತೆ. ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಟಚ್ ಮಾಡಿ, ಆ ವಿಡಿಯೋ ಸಿಗುತ್ತೆ, ಅದನ್ನು ನೋಡಿ ಮತ್ತೆ ಇಲ್ಲಿಗೆ ಬನ್ನಿ. ಗೊತ್ತಿದ್ರೆ ಮುಂದುವರಿಸಿ. ಇಂಗ್ಲಿಷನ್ನು ABCDಯಿಂದ ಮೊದಲಿನಿಂದ ಕಲಿಬೇಕು ಅಂತ ಇರುವವರಿಗೆ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಚಾನಲ್. ಅವರಿಗೆ ಇದರ ಬಗ್ಗೆ ಹೇಳಿ. ಈಗ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಗಳನ್ನು ಸಿಂಪಲ್ ಸೆಂಟೆನ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಕಲಿತೀರಾ. ಸುರೇಶ್ ಈಸ್ ದ ಡಾಕ್ಟರ್ ಹೂ ಟ್ರೀಟೆಡ್ ಮೀ. ಇದರಲ್ಲಿ ಹೂ ಟ್ರೀಟೆಡ್ ಮೀ ಇದು ಡಿಪೆಂಡೆಂಟ್ ಕ್ಲಾಸ್. ಈಗ ಈ ಕ್ಲಾಸ್ ಇರೋದನ್ನ ಫ್ರೇಸ್ ಅನ್ನಾಗಿ ಕನ್ವರ್ಟ್ ಮಾಡಬೇಕು. ಇದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಆಗಿರೋದ್ರಿಂದ ವರ್ಬ್ ಟ್ರೀಟೆಡ್ ಮಾತ್ರ ಇರಬೇಕು. ಅದಕ್ಕೋಸ್ಕರ ಈಸ್ ಅನ್ನ ತೆಗಿಬೇಕು. ಈಗ ನಮ್ಮ ಸಿಂಪಲ್ ಸೆಂಟೆನ್ಸ್ ಹೀಗಿರುತ್ತೆ: ಸುರೇಶ್ ಡಾಕ್ಟರ್ ಟ್ರೀಟೆಡ್ ಮೀ ಅಥವಾ ಡಾಕ್ಟರ್ ಸುರೇಶ್ ಟ್ರೀಟೆಡ್ ಮೀ ಅಂತ ಆಗುತ್ತೆ. ಎಕ್ಸಾಂಪಲ್ 2, ಇನ್ಡಿಸಿಪ್ಲಿನ್ ಇಸ್ ದ ಒನ್ ವಿಚ್ ಐ ಡೋಂಟ್ ಲೈಕ್. ಇಲ್ಲಿ ಕೂಡ ಡಿಪೆಂಡೆಂಟ್ ಕ್ಲಾಸ್ ಆಗಿರತಕ್ಕಂಥ ವಿಚ್ ಐ ಡೋಂಟ್ ಲೈಕ್ ಇದರಲ್ಲಿನ ವಿಚ್ ಅನ್ನು ತೆಗಿಬೇಕು ಮತ್ತು ಈಸ್ ಅನ್ನು ತೆಗಿಬೇಕು. ಐ ಡೋಂಟ್ ಲೈಕ್ ಇನ್ಡಿಸಿಪ್ಲಿನ್ ಅಂತ ಆಗುತ್ತೆ. ಥರ್ಡ್ ಎಕ್ಸಾಂಪಲ್, ದಿಸ್ ಈಸ್ ದ ಪ್ಲೇಸ್ ವೇರ್ ಐ ಲಿವ್ಡ್. ದಿಸ್ ಪ್ಲೇಸ್ ಐ ಲಿವ್ಡ್ ಅನ್ನೋದಕ್ಕಿಂತ ಐ ಲಿವ್ಡ್ ಅಟ್ ದಿಸ್ ಪ್ಲೇಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ದಿಸ್ ಈಸ್ ಅ ಸೆಂಟೆನ್ಸ್. ಫೋರ್ತ್ ಎಕ್ಸಾಂಪಲ್, ಸಿನ್ಸ್ ಯು ಆರ್ ದ ಕ್ಯಾಪ್ಟನ್ ಯು ಟೇಕ್ ದ ಡಿಸಿಷನ್. ನೀನು ಕ್ಯಾಪ್ಟನ್ ಆಗಿರುವುದರಿಂದ ನೀನು ನಿರ್ಧಾರ ತೆಗೆದುಕೋ. ಇಲ್ಲಿ ಸಿನ್ಸ್ ಅನ್ನೋದು ಸೆಂಟೆನ್ಸ್ ಕನೆಕ್ಟರ್. ಇದನ್ನು ತೆಗೆದುಹಾಕಬೇಕು. ಈ ಆರ್ ಅನ್ನೋ ಸಹಾಯಕ ಕ್ರಿಯಾಪದನ ಬೀಯಿಂಗ್ ಆಗಿ ಚೇಂಜ್ ಮಾಡಬೇಕು. ಈಗ ಇದು ನಮ್ಮ ಸಿಂಪಲ್ ಸೆಂಟೆನ್ಸ್. ಬೀಯಿಂಗ್ ಕ್ಯಾಪ್ಟನ್ ಯು ಟೇಕ್ ದ ಡಿಸಿಷನ್. ನೀನು ಕ್ಯಾಪ್ಟನ್ ಆಗಿರುವುದರಿಂದ ನಿರ್ಧಾರ ತೆಗೆದುಕೋ. ನೆಕ್ಸ್ಟ್ ಎಕ್ಸಾಂಪಲ್, ಐ ಲಿವ್ಡ್ ಹಿಯರ್ ವೆನ್ ಐ ವಾಸ್ ಅ ಚೈಲ್ಡ್. ವೆನ್ ಐ ವಾಸ್ ಅ ಚೈಲ್ಡ್, ಯಾವಾಗ ನಾನು ಮಗುವಾಗಿದ್ದೆನೋ ನಾನು ಇಲ್ಲಿ ವಾಸವಾಗಿದ್ದೆ. ಈ ಕ್ಲಾಸನ್ನು ಫ್ರೇಸ್ ಆಗಿ ಕನ್ವರ್ಟ್ ಮಾಡಬೇಕು. ಇದು ಐ ಲಿವ್ಡ್ ಡ್ಯೂರಿಂಗ್ ಮೈ ಚೈಲ್ಡ್ಹುಡ್ ಅಂತ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಐ ವಿಲ್ ಟೆಲ್ ವಾಟ್ ಐ ನೋ. ನನಗೇನು ಗೊತ್ತಿದೆಯೋ ನಾನು ಅದನ್ನು ಹೇಳುವೆನು. ಈ ವಾಟ್ ಐ ನೋ ಅನ್ನೋದನ್ನು ಫ್ರೇಸ್ ಆಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಇದು ಮೈ ನಾಲೆಜ್ ಅಂತ ಆಗುತ್ತೆ. ಅದಕ್ಕೆ ಐ ವಿಲ್ ಟೆಲ್ ಮೈ ನಾಲೆಜ್ ಅಂತ ಮಾಡಬಹುದು. ಇಲ್ಲಿ ಟೆಲ್ ಅನ್ನೋದು ಅಷ್ಟು ಸಮಂಜಸ ಅನಿಸಲ್ಲ. ಅದರ ಬದಲಾಗಿ ಶೇರ್ ಅಂತ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಸೆಂಟೆನ್ಸ್ ಐ ವಿಲ್ ಶೇರ್ ಮೈ ನಾಲೆಜ್ ಅನ್ನೋದು ಪ್ರಾಪರ್ ಆಗುತ್ತೆ. ಐ ನೋ ದಟ್ ಹೀ ಈಸ್ ಅ ಗುಡ್ ಮ್ಯಾನ್. ನನಗೆ ತಿಳಿದಿದೆ ಏನೆಂದರೆ ಅವನು ಒಬ್ಬ ಒಳ್ಳೆಯ ಮನುಷ್ಯ. ಇಲ್ಲಿ ದಟ್ ಹೀ ಈಸ್ ಅ ಗುಡ್ ಮ್ಯಾನ್ ಅನ್ನೋ ಡಿಪೆಂಡೆಂಟ್ ಕ್ಲಾಸನ್ನು ನಾವು ಬದಲು ಮಾಡಬೇಕು. ದಟ್ ಅನ್ನು ತೆಗೆದು ಹಾಕಬೇಕು. ಈಸನ್ನು ಬಿ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅವರ್ ಸಿಂಪಲ್ ಸೆಂಟೆನ್ಸ್ ವುಡ್ ಬಿ, ಐ ನೋ ಹಿಮ್ ಟು ಬಿ ಅ ಗುಡ್ ಮ್ಯಾನ್. ಅವನೊಬ್ಬ ಒಳ್ಳೆಯ ಮನುಷ್ಯನಾಗಿದ್ದಾನೆಂದು ನನಗೆ ಗೊತ್ತು. ನೆಕ್ಸ್ಟ್ ಎಕ್ಸಾಂಪಲ್, ವಿ ಸ್ಟೇಡ್ ಬ್ಯಾಕ್ ಬಿಕಾಸ್ ಇಟ್ ಬಿಕೇಮ್ ಡಾರ್ಕ್ ಅಂತ. ನಾವು ಅಲ್ಲಿಯೇ ಉಳಿದೆವು ಏಕೆಂದರೆ ಕತ್ತಲಾಯಿತು. ಇದೇ ಸೆಂಟೆನ್ಸನ್ನು ಹೀಗೂ ಹೇಳಬಹುದು, ಬಿಕಾಸ್ ಇಟ್ ಬಿಕೇಮ್ ಡಾರ್ಕ್ ವಿ ಸ್ಟೇಡ್ ಬ್ಯಾಕ್. ಇಲ್ಲಿ ಬಿಕಾಸ್ನಂತೂ ತೆಗೆದು ಹಾಕಬೇಕು. ಅದರ ಜಾಗದಲ್ಲಿ ಡ್ಯೂ ಟು ಅನ್ನೋದನ್ನು ಉಪಯೋಗ ಮಾಡಬಹುದು. ಸೊ ಅವರ್ ಸೆಂಟೆನ್ಸ್ ವುಡ್ ಬಿ, ವಿ ಸ್ಟೇಡ್ ಬ್ಯಾಕ್ ಡ್ಯೂ ಟು ಡಾರ್ಕ್ನೆಸ್. ಕತ್ತಲಾದ ಕಾರಣಕ್ಕಾಗಿ ನಾವು ಅಲ್ಲಿಯೇ ಉಳಿದೆವು. ಅಥವಾ ಡಾರ್ಕ್ನೆಸ್ ಸೆಟ್ಟಿಂಗ್ ಇನ್ ವಿ ಸ್ಟೇಡ್ ಬ್ಯಾಕ್ ಅಂತಲೂ ಮಾಡಬಹುದು. ಕತ್ತಲಾಗುತ್ತಿದ್ದುದರಿಂದ ನಾವು ಅಲ್ಲಿ ಉಳಿದೆವು ಅಂತ. As I am rich, I can have expensive car.
ನಾನು ಶ್ರೀಮಂತನಾಗಿದ್ದರಿಂದ ದುಬಾರಿ ಕಾರೊಂದನ್ನು ಹೊಂದಬಲ್ಲೆ. ಇಲ್ಲಿ ಆಸ್ ಐ ಆಮ್ ರಿಚ್ ಇದು ಕ್ಲಾಸ್. ಅದೇ ಅರ್ಥ ಬರುವಂತೆ ಇದನ್ನು ಫ್ರೇಸ್ ಆಗಿ ಕನ್ವರ್ಟ್ ಮಾಡಬೇಕು. ಆಸ್ ಅನ್ನು ತೆಗೆದು ಹಾಕಬೇಕು, ಆಮ್ ಅನ್ನು ಬೀಯಿಂಗ್ ಆಗಿ ಕನ್ವರ್ಟ್ ಮಾಡಬೇಕು. ಬೀಯಿಂಗ್ ರಿಚ್ ಶ್ರೀಮಂತನಾದುದರಿಂದ ಐ ಕ್ಯಾನ್ ಹ್ಯಾವ್ ಆನ್ ಎಕ್ಸ್ಪೆನ್ಸಿವ್ ಕಾರ್. ನಾನು ದುಬಾರಿ ಕಾರೊಂದನ್ನು ಹೊಂದಬಲ್ಲೆ. ನೆಕ್ಸ್ಟ್ ಎಕ್ಸಾಂಪಲ್, ಆಸ್ ಯು ಈಟ್ ಮೋರ್ ಸ್ವೀಟ್ಸ್ ಯು ಆರ್ ಫ್ಯಾಟ್. ನೀನು ಹೆಚ್ಚು ಸಿಹಿ ತಿಂಡಿಗಳನ್ನು ತಿನ್ನುವುದರಿಂದ ದಪ್ಪ ಇದ್ದೀಯಾ. ಯು ಆರ್ ಫ್ಯಾಟ್ ಬಿಕಾಸ್ ಆಫ್ ಈಟಿಂಗ್ ಮೋರ್ ಸ್ವೀಟ್ಸ್. ಹೆಚ್ಚು ಸಿಹಿ ತಿಂಡಿಗಳನ್ನು ತಿನ್ನುವುದರಿಂದ ನೀನು ದಪ್ಪ ಇದ್ದೀಯಾ. ನೆಕ್ಸ್ಟ್ ಎಕ್ಸಾಂಪಲ್, ಆಸ್ ಶಿ ಈಸ್ ಬ್ಯೂಟಿಫುಲ್ ಪೀಪಲ್ ಅಡ್ಮೈರ್ ಹರ್. ಅವಳು ಸುಂದರವಾಗಿರುವುದರಿಂದ ಜನ ಅವಳನ್ನು ಪ್ರಶಂಸೆ ಮಾಡುತ್ತಾರೆ. ಬಿಕಾಸ್ ಬೀಯಿಂಗ್ ಬ್ಯೂಟಿಫುಲ್ ಪೀಪಲ್ ಅಡ್ಮೈರ್ ಹರ್. ಅವಳು ಸುಂದರವಾದ ಕಾರಣದಿಂದಾಗಿ ಜನ ಅವಳನ್ನು ಪ್ರಶಂಸಿಸುತ್ತಾರೆ. ಇದನ್ನೇ ಹೀಗೂ ಹೇಳಬಹುದು, ಪೀಪಲ್ ಅಡ್ಮೈರ್ ಹರ್ ಫಾರ್ ಹರ್ ಬ್ಯೂಟಿ. ಜನ ಅವಳ ಸೌಂದರ್ಯಕ್ಕೋಸ್ಕರ ಅವಳನ್ನು ಪ್ರಶಂಸಿಸುತ್ತಾರೆ. ಇದನ್ನು ಹೀಗೂ ಹೇಳಬಹುದು, ಪೀಪಲ್ ಅಡ್ಮೈರ್ ಹರ್ ಬಿಕಾಸ್ ಆಫ್ ಹರ್ ಬ್ಯೂಟಿ. When I finished my speech, the audience applauded for 1 minute. ಯಾವಾಗ ನಾನು ನನ್ನ ಭಾಷಣವನ್ನು ಮುಗಿಸಿದೆನೋ ಕೇಳುಗರು 1 ನಿಮಿಷದವರೆಗೆ ಕರತಾಡನವನ್ನು ಮಾಡಿದರು. On finishing my speech, the audience applauded for 1 minute. ನನ್ನ ಭಾಷಣವನ್ನು ಮುಗಿಸಿದಾಗ ಶ್ರೋತೃಗಳು 1 ನಿಮಿಷದವರೆಗೆ ಕರತಾಡನ ಮಾಡಿದರು. ನೆಕ್ಸ್ಟ್ ಎಕ್ಸಾಂಪಲ್, when he saw me, he hid himself. ಯಾವಾಗ ಅವನು ನನ್ನನ್ನು ನೋಡಿದನೋ ಅವನು ತನ್ನನ್ನು ಬಚ್ಚಿಟ್ಟುಕೊಂಡ. ಆನ್ ಸೀಯಿಂಗ್ ಮೀ he hid himself ಅಥವಾ ಸೀಯಿಂಗ್ ಮೀ he hid himself. ನನ್ನನ್ನು ನೋಡುತ್ತಲೇ ಅವನು ತನ್ನನ್ನು ಬಚ್ಚಿಟ್ಟುಕೊಂಡ. When the chain was pulled, the train stopped. ಯಾವಾಗ ಚೈನ್ ಎಳೆಯಲ್ಪಟ್ಟಿತೋ ರೈಲುಗಾಡಿ ನಿಂತುಕೊಂಡಿತು. ದ ಚೈನ್ ಬೀಯಿಂಗ್ ಪುಲ್ಡ್, ದ ಟ್ರೈನ್ ಸ್ಟಾಪ್ಡ್. ಚೈನ್ ಎಳೆದಿದ್ದರಿಂದ ಟ್ರೈನ್ ನಿಂತುಕೊಂಡಿತು. ವೆನ್ ಐ ಫಿನಿಶ್ಡ್ ಮೈ ಟಾಸ್ಕ್ ಐ ಲೆಫ್ಟ್ ದ ಪ್ಲೇಸ್. ಯಾವಾಗ ನಾನು ನನ್ನ ಕೆಲಸವನ್ನು ಮುಗಿಸಿದೆನೋ ನಾನು ಆ ಜಾಗವನ್ನು ಬಿಟ್ಟೆನು, ಅಂದರೆ ಅಲ್ಲಿಂದ ಹೋದೆನು ಅಂತ. ಹ್ಯಾವಿಂಗ್ ಫಿನಿಶ್ಡ್ ಮೈ ಟಾಸ್ಕ್ ಐ ಲೆಫ್ಟ್ ದ ಪ್ಲೇಸ್. ನನ್ನ ಕೆಲಸವನ್ನು ಮುಗಿಸಿ ನಾನು ಆ ಜಾಗದಿಂದ ಹೊರಟೆನು. ಫಿನಿಶಿಂಗ್ ಮೈ ಟಾಸ್ಕ್ ಐ ಲೆಫ್ಟ್ ದ ಪ್ಲೇಸ್. ನನ್ನ ಕೆಲಸವನ್ನು ಮುಗಿಸುತ್ತಲೇ ನಾನು ಆ ಜಾಗವನ್ನು ಬಿಟ್ಟೆನು. ಐ ಲಿವ್ ಇನ್ ದ ಹೌಸ್ ದಟ್ ಈಸ್ ಪ್ರೊವೈಡೆಡ್ ಬೈ ದ ಕಂಪನಿ. ಯಾವುದು ಕಂಪನಿಯಿಂದ ಕೊಡಲ್ಪಟ್ಟಿದೆಯೋ ಆ ಮನೆಯಲ್ಲಿ ನಾನು ವಾಸವಾಗಿದ್ದೇನೆ. ಐ ಲಿವ್ ಇನ್ ದ ಹೌಸ್ ಪ್ರೊವೈಡೆಡ್ ಬೈ ದ ಕಂಪನಿ. ಕಂಪನಿಯಿಂದ ಕೊಡಲ್ಪಟ್ಟ ಮನೆಯಲ್ಲಿ ನಾನು ವಾಸವಾಗಿದ್ದೇನೆ. ನೆಕ್ಸ್ಟ್ ಎಕ್ಸಾಂಪಲ್, ಐ ಲಿವ್ ಇನ್ ದ ಹೌಸ್ ದಟ್ ಬಿಲಾಂಗ್ಸ್ ಟು ದ ಕಂಪನಿ. ಯಾವುದು ಕಂಪನಿಗೆ ಸೇರಿದೆಯೋ ಆ ಮನೆಯಲ್ಲಿ ನಾನು ವಾಸವಾಗಿದ್ದೇನೆ. ಐ ಲಿವ್ ಇನ್ ದ ಹೌಸ್ ಬಿಲಾಂಗಿಂಗ್ ಟು ದ ಕಂಪನಿ. ಕಂಪನಿಗೆ ಸೇರಿದ ಮನೆಯಲ್ಲಿ ನಾನು ವಾಸವಾಗಿದ್ದೇನೆ. ಫ್ರಾಗ್ ಈಸ್ ದ ಕ್ರಿಯೇಚರ್ ವಿಚ್ ಕ್ಯಾನ್ ಲಿವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ದ ವಾಟರ್. ಕಪ್ಪೆ ಒಂದು ಜೀವಿ ಯಾವುದು ನೀರಿನ ಒಳಗೆ ಮತ್ತು ಭೂಮಿಯ ಮೇಲೆ ವಾಸಿಸಬಲ್ಲದು. ಫ್ರಾಗ್ ಕ್ಯಾನ್ ಲಿವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ದ ವಾಟರ್. ಕಪ್ಪೆ ಭೂಮಿಯ ಮೇಲೆ ಮತ್ತು ನೀರಿನ ಒಳಗೆ ಬದುಕಬಲ್ಲದು. ಈಗ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಇಲ್ಲಿ ಒತ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.